ನಮಸ್ಕಾರ, ನಾನು ಪ್ರಸನ್ನ ದೊಡ್ಡಗುಣಿ. ಚಾಲುಕ್ಯ ನ್ಯೂಸ್ಗೆ ಸ್ವಾಗತ. ಭಾರತ ಅಂದರೆ ಅದೊಂದು ಸರ್ವ ಧರ್ಮದ ದೇಶ ಅಂದರೆ ತಪ್ಪಾಗಲ್ಲ. ಇಲ್ಲಿ ಎಲ್ಲ ಜಾತಿಗಳಿಗೆ ಎಲ್ಲ ಧರ್ಮಗಳಿಗೂ ಕೂಡ ತನ್ನದೇ ಆದ ವಿಶಿಷ್ಟತೆ ಇರೋದಂತೂ ಸತ್ಯ. ಹಿಂದೂಗಳು ಹಬ್ಬವನ್ನು ಮಾಡ್ತಾರೆ, ಮುಸ್ಲಿಮರು ಹಬ್ಬವನ್ನು ಮಾಡ್ತಾರೆ, ಎಲ್ಲ ಧರ್ಮದವರು ಕೂಡ ತಮ್ಮ ಆಚರಣೆಗೆ ತಕ್ಕಂತೆ ಹಬ್ಬವನ್ನು ಮಾಡ್ತಾರೆ. ಯಾವ ಹಬ್ಬವನ್ನು ಯಾರು ಮಾಡ್ತಾರೆ ಅಂದರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಹಿಂದೂಗಳು ಹಿಂದೂ ಹಬ್ಬವನ್ನು ಮಾಡಿದ್ರೆ ಮುಸ್ಲಿಮರು ಮುಸ್ಲಿಮರ ಹಬ್ಬವನ್ನು ಮಾಡ್ತಾರೆ. ಆದರೆ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಕರೇಮಾದೇನಹಳ್ಳಿಯಲ್ಲಿ ಒಬ್ಬರೇ ಒಬ್ಬ ಮುಸ್ಲಿಂ ಕುಟುಂಬಗಳು ಇಲ್ಲದಂತಹ ಊರಿನಲ್ಲಿ ಮೊಹರಮ್ಮನ್ನು ಬಹಳ ಅದ್ಧೂರಿಯಾಗಿ ಬಹಳ ವಿಶೇಷವಾಗಿ ಶ್ರದ್ಧಾಭಕ್ತಿಯಿಂದ ಹಿಂದೂಗಳು ಮಾಡಿರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಎಲ್ಲ ಒಂದು ಕಡೆ ನಮ್ಮ ರಾಜಕೀಯದವರು ಹಿಂದೂ ಮುಸ್ಲಿಂ ಅವರು ಇವರು ಅಂತ ಹೇಳಿ ಒಡೆದಾಡ್ಕೊಂಡು ಇರುವಂತಹ ಸಂದರ್ಭಗಳಲ್ಲಿ ಶಿರಾ ತಾಲೂಕಿನ ಕರಿಮಾದೇನಹಳ್ಳಿಯಲ್ಲಿರುವಂತಹ ಜನರು ಮಾತ್ರ ಬಹಳ ವಿಶೇಷವಾಗಿ 9 ದಿನಗಳ ಕಾಲ ಮೊಹರಮ್ಮನ್ನು ಆಚರಣೆ ಮಾಡಿದ್ದಾರೆ. ಮೊಹರಮನ್ನ ಬಹುತೇಕ ಎಲ್ಲರೂ ಆಚರಣೆ ಮಾಡ್ತಾರೆ, ಎಲ್ಲ ಹಳ್ಳಿಗಳಲ್ಲಿ ಆಚರಣೆ ಮಾಡ್ಬೋದು ಮುಸ್ಲಿಂ ಇರುವಂತಹ ಭಾಗದಲ್ಲಿ. ಆದರೆ ಈ ಊರಲ್ಲಿ ಒಬ್ಬರು ಕೂಡ ಮುಸ್ಲಿಮರು ಇಲ್ವೇ ಇಲ್ಲ. ಆದರೂ ಕೂಡ 9 ದಿನಗಳ ಕಾಲ ಶ್ರದ್ಧಾ ಭಕ್ತಿಯಿಂದ ಏನೆಲ್ಲ ಮೊಹರಂ ಕಾರ್ಯಕ್ರಮಗಳಲ್ಲಿ ನಡಿಬೇಕಾಗಿದೆ ಮುಸ್ಲಿಮರು ಮಾಡ್ತಾರೆ. ಅದೇ ರೀತಿಯಲ್ಲಿ ಮೊಹರಮನ್ನ ಆಚರಣೆಯನ್ನ ಮಾಡುವ ಮೂಲಕ ಸರ್ವ ಧರ್ಮದ ಊರಾಗಿದೆ ಈ ಕರಿಮಾದೇನಹಳ್ಳಿ. ಇದು ಹೇಗೆ ಆಯಿತು ಅಂತ ನಾವು ನೋಡ್ತಾ ಹೋದ್ರೆ ಬಹುತೇಕ ಬಹಳ ಪೂರ್ವದ ದಿನಗಳನ್ನು ನಾವು ನೋಡ್ತಾ ಹೋದಾಗ ಇಲ್ಲಿ ಈ ಗ್ರಾಮದ ಮಡಿವಾಳ ಸಮುದಾಯದ ಸಿದ್ದರಾಮಣ್ಣ, ಮಲ್ಲಣ್ಣ, ರಾಮಣ್ಣ, ದೊಡ್ಡಮಲ್ಲಯ್ಯ ಅನ್ನೋರ್ಗೆ ಈ ಹಿಂದೆ ಬಾಬಯ್ಯ ದೇವರ ಮೂರ್ತಿಗಳು ಸಿಕ್ಕಿತ್ತಂತೆ. ಸೊ ಅವುಗಳನ್ನ ಏನ್ ಮಾಡಬೇಕು ಅಂತ ತಲೆ ಕೆಡಿಸ್ಕೊಂಡು ಹೋದ್ರು. ಮನೆಯಲ್ಲೇ ಕೂಡ ಅವರು ಪೂಜೆಯನ್ನ ಮಾಡ್ತಿದ್ರಂತೆ. ಅದಾದ ನಂತರ ಊರಿನವರೆಲ್ಲರ ಹತ್ರ ಕೇಳಿ ಈ ರೀತಿ ಸಿಕ್ಕಿದೆ, ಇವನ್ನ ಊರಿನಲ್ಲಿ ಸ್ಥಾಪನೆ ಮಾಡೋಣ ಅಂತ ಹೇಳಿದ್ರಂತೆ. ಆಯ್ತು, ಊರಲ್ಲಿ ಮಾಡೋಣ ಅಂತೇಳಿ ಊರಿನ ಮಧ್ಯದಲ್ಲಿಯೇ ಒಂದು ದೇವಾಲಯವನ್ನ ಸ್ಥಾಪನೆ ಮಾಡ್ತಾರೆ. ಅಲ್ಲಿ ಬಾಬಯ್ಯನನ್ನ ಸ್ಥಾಪನೆ ಮಾಡಿ ಪ್ರತಿ ವರ್ಷವೂ ಕೂಡ ಹಬ್ಬ ಬರ್ತಾ ಹೋಗುತ್ತೆ, ಮೊಹರಂ ಹಬ್ಬ. ಮೊಹರಂ ಹಬ್ಬದ ದಿನಗಳಲ್ಲಿ ಒಂದಷ್ಟು ಜನ ಬೇರೆ ಹಳ್ಳಿಗಳಿಂದ ಮುಸ್ಲಿಮರು ಬಂದು ಮೊಹರಂ ಅನ್ನ ಯಾವ ರೀತಿಯೆಲ್ಲ ಆಚರಣೆಯನ್ನ ಮಾಡಬೇಕು ಆ ರೀತಿಯಾಗಿ ಆಚರಣೆಯನ್ನ ಮಾಡ್ಕೊಂಡು ಬರ್ತಿರುವಂತದ್ದನ್ನ ಈ ಊರಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಬಹಳ ಶ್ರದ್ಧಾ ಭಕ್ತಿಯಿಂದ ಅವರು 9 ದಿನಗಳ ಕಾಲ ಪೂಜೆಯನ್ನ ಮಾಡಿದ್ದಾರೆ, ಅನ್ನ ಸಂತರ್ಪಣೆಯನ್ನ ಮಾಡಿದ್ದಾರೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಶುಕ್ರವಾರ ಬೆಳಗ್ಗೆ ಅಗ್ನಿಕೊಂಡವನ್ನ ಮಾಡಿದ್ದಾರೆ. ಅಂದ್ರೆ ಹಿಂದೂಗಳು ಮುಸ್ಲಿಮರು ನಾವೆಲ್ಲರೂ ಕೂಡ ಒಂದೇ, ದೇವರು ಎಲ್ಲವೂ ಕೂಡ ಒಂದೇ ಅನ್ನುವಂತಹ ಬಹಳ ವಿಶೇಷವಾದಂತಹ ಮೊಹರಂ ಹಬ್ಬವನ್ನ ಹಿಂದೂಗಳು ಮಾಡಿರುವಂತದ್ದು ಕರಿಮಾದೇನಹಳ್ಳಿಯಲ್ಲಿ. ಹಾಗಾಗಿ ಈ ಸ್ಟೋರಿಯನ್ನು ಒಂದ್ಸರಿ ನೋಡ್ಕೊಂಬರೋಣ. ಗ್ರಾಮದಲ್ಲಿ ಮುಸ್ಲಿಮರೇ ಇಲ್ಲದಿದ್ದರೂ ಸಹ ಎಲ್ಲಾ ಜಾತಿ ಜನಾಂಗದ ಜನರು ಒಗ್ಗಟ್ಟಾಗಿ ಬಾಬಯ್ಯನ ಪ್ರತಿಷ್ಠಾಪನೆಯನ್ನ ಮಾಡಿ 9 ದಿನಗಳ ಕಾಲ ಪೂಜಿಸಿ 9ನೇ ದಿನ ವಿಶೇಷ ಪೂಜೆ ನೆರವೇರಿಸಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನ ಮಾಡಿದ್ರು. 10ನೇ ದಿನ ಬೆಳಗಿನ ಜಾವ ಅಗ್ನಿಗೊಂಡ ಸೇವೆ ನೆರವೇರಿಸಿದ ಗ್ರಾಮಸ್ಥರು ರಾಜ ಬೀದಿಗಳಲ್ಲಿ ಬಾಬಯ್ಯನವರ ಉತ್ಸವ ಮೂರ್ತಿಯೇ ಅದ್ದೂರಿ ಮೆರವಣಿಗೆ ನೆರವೇರಿತ್ತು. ಇದೇ ಸಮಯದಲ್ಲಿ ಜಯಲಿಂಗೇಗೌಡರು, ರಾಮಲಿಂಗಾಪುರದ ಬಿಎಸ್ಎಸ್ಎನ್ ಉಪಾಧ್ಯಕ್ಷ ಕರೇಮಾದೇನಹಳ್ಳಿ ನಾಗರಾಜ್, ಲೋಕೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಮುಸ್ಲಿಮರೇ ಇಲ್ಲದಂತಹ ಈ ಊರಿನಲ್ಲಿ ಈ ವಿಶೇಷವಾದ ಮುಸ್ಲಿಂ ಹಬ್ಬವನ್ನ ಮಾಡುವ ಮೂಲಕ ಸರ್ವ ಧರ್ಮಗಳು ನಮ್ಮದು ಅನ್ನುವುದನ್ನ ಸಾರಿದ್ದಾರೆ ಈ ಗ್ರಾಮದ ಜನ.
ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.